ಏನು ಹೇಳಬೇಕಪ್ಪ ಅಂದರೆ ನಿಮಗೆ ಮತ್ತೊಂದು ವಿಷಯ ಏನಂತಂದರೆ ನಾನು ಕೂಡ ಯೂಟ್ಯೂಬ್ ಚಾಲೂ ಮಾಡಿ ಇವಾಗ ಮೇ ಬಿ 7 ತಿಂಗಳಾಯಿತು. ಬಟ್ ಈ ತಿಂಗಳಲ್ಲಿ ಮಾತ್ರ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಮ್ಮದು ಏನಪ್ಪ ಅಂದರೆ ಫಸ್ಟ್ ನಾವು 0 to 1000ವರೆಗೂ ಸಬ್ಸ್ಕ್ರೈಬರ್ ಮಾಡಬೇಕು, 4000ವರೆಗೂ ವಾಚ್ ಟೈಮ್ ಮಾಡಬೇಕಾಗಿದೆ ಅಂತಂದರೆ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ ಹಾಕಬೇಕಾಗುತ್ತೆ ನಾವು. ಬಟ್ ನಮ್ದು ಏನು ಮಿಸ್ಟೇಕ್ ಆಗ್ತಾಯಿದೆ ಅಂತಂದರೆ ನಾವು ಕ್ಯಾಟಗರಿ ಪರ್ಟಿಕ್ಯುಲರ್ ಆಗಿ ಚಾಯ್ಸ್ ಮಾಡ್ತಾಯಿಲ್ಲ. ಇವಾಗ ನನ್ನನ್ನೇ ತಿಳ್ಕೊಳ್ಳಿ, ನಾನು ಸಮ್ ಟೈಮ್ ಏನು ಮಾಡ್ತಾಯಿದ್ದೀನಿ, ಮೋಟಿವೇಶನ್ ವಿಡಿಯೋ ಮಾಡ್ತಾಯಿದ್ದೀನಿ, ಸಮ್ ಟೈಮ್ ಏನು ಮಾಡ್ತಾಯಿದ್ದೀನಿ, ವ್ಲಾಗಿಂಗ್ ಮಾಡ್ತಾಯಿದ್ದೀನಿ, ಸಮ್ ಟೈಮ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅನ್ಬಾಕ್ಸಿಂಗ್ ವಿಡಿಯೋಸು ಮಾಡ್ತಾಯಿದ್ದೀನಿ. 3 ಕ್ಯಾಟಗರಿ ಒಂದೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಾಡ್ತಾಯಿದ್ದೀನಿ. ಇದ್ರ ಮುಖಾಂತರ ನಮಗೆ ಮುಂದಿನ ದಿನದಲ್ಲಿ ಭಾಳ ಬಿಗ್ ಎಫೆಕ್ಟ್ ಆಗುತ್ತೆ, ನನಗೂ ಗೊತ್ತು. ಬಟ್ ನಾನು ಮಾಡ್ತಾಯಿದ್ದೀನಿ. ಇವಾಗ ನಾವು ಫಸ್ಟಾಗಿ ಫಸ್ಟ್ ಚಾನಲ್ ಕ್ರಿಯೇಟ್ ಮಾಡಿ ನಾವು ಯೂಟ್ಯೂಬ್ನಲ್ಲಿ ಎಂಟ್ರಿ ಆಗೀವಿ, ಯೂಟ್ಯೂಬ್ನಲ್ಲಿ ವಿಡಿಯೋಸ್ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಮೈಂಡ್ ಕ್ಲಿಯರ್ ಆಗಿರಬೇಕು. 1000 ಸಬ್ಸ್ಕ್ರೈಬರ್ ಆಗುವವರೆಗೂ ನಾವು ಯಾವುದೇ ರೀತಿಯಾಗಿ ಡಿಸ್ಟರ್ಬೆನ್ಸ್ ಆಗಬಾರ್ದು ಮೈಂಡಿಗೆ. ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು. ಹೇಗೆ ಅಂತಂದರೆ ದಿನ ಮಾಡಿದ್ರೂ ಒಳ್ಳೆಯದು, ವಾರಕ್ಕೊಮ್ಮೆ ಮಾಡಿದ್ರೂ ಒಳ್ಳೆಯದು. ಬಟ್ ಅದರಲ್ಲಿ ಏನಾಗಿರ್ಬೇಕಂದ್ರೆ ಕಂಟೆಂಟ್ ಆಗಿರಬೇಕು. ಒಂದು ವಿಷಯದ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ಇರಬೇಕು. ನೋಡ್ತಕ್ಕಂಥ ವೀಕ್ಷಕರಿಗೆ, ನಮ್ಮನ್ನು ಸಮಯ ಕೊಟ್ಟು ನೋಡ್ತಕ್ಕಂಥ ಪ್ರಭುಗಳಿಗೆ ಅಂದರೆ ನೋಡ್ತಕ್ಕಂಥ ವೀಕ್ಷಕ ಪ್ರಭುಗಳಿಗೆ ಒಂದು ಸಮಯ ಕೊಟ್ಟು ನೋಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಉಪಯೋಗವಾಗುವ ಅಂಥದ್ದೊಂದು ಕಂಟೆಂಟ್ ಕೊಡಬೇಕಾಗುತ್ತೆ. ಆಮೇಲೆ ಯಾರು ಹೊಸೊಬ್ಬ ಯೂಟ್ಯೂಬರ್ ಆಗಿ ನನ್ನ ಹಾಗೆ ಬೆಳಿಬೇಕಂತ ಇದ್ದೀರಾ, ನನ್ನ ಹಾಗೆ ಪ್ರಯತ್ನ ಪಡಬೇಕಂತ ಇದ್ದೀರಾ ಅಂತಂದಾಗ ನಾವು ಜೀರೋದಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಜೀರೋದಿಂದನೇ ಡಿಜಿಟ್ಸ್ ಚಾಲು ಆಗೋದು 1 2 3. ಹಾಗಾಗಿ ನಮ್ಮಲ್ಲಿ ಎಷ್ಟು ಸಬ್ಸ್ಕ್ರೈಬರ್ ಇದ್ರೂ ಮೈಂಡ್ ಅಲ್ಲ, ಒಂದಿದ್ರೂ ನಮ್ಗೆ ಅವ್ರು ಸಬ್ಸ್ಕ್ರೈಬರೇ. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ ಅಂದರೆ ಸಡನ್ನಾಗಿ 1000 ಸಬ್ಸ್ಕ್ರೈಬರ್ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾರ್ಯಾರೋ ಯೂಟ್ಯೂಬರ್ಸ್ ಏನೇನೋ ಅದು ಸೆಟ್ಟಿಂಗ್ ಮಾಡ್ಕೊಳ್ಳಿ, ಅದು ಸಬ್ಸ್ಕ್ರೈಬರ್ ಆಗಿ ನನ್ನ ಲಿಂಕ್ ಸಬ್ಸ್ಕ್ರೈಬರ್ ತೊಗೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ತಲೆ ಕೊಡಬೇಡಿ. ನಾವು ಮಾಡ್ತಕ್ಕಂಥ ಹಾರ್ಡ್ ವರ್ಕು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಮಾಡಬೇಕು. ಆ ವಿಡಿಯೋದಲ್ಲಿ ಒಂದು ಮಾಹಿತಿ ಆಗಿರಬೇಕು. ಆ ಮಾಹಿತಿ ಮುಖಾಂತರ ನಾವು ನೋಡ್ತಕ್ಕಂಥ ವೀಕ್ಷಕ ಪ್ರಭುಗಳಿಗೆ ಸೆಳೆಯುವ ಹಾಗೆ ನಾವು ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದರಲ್ಲಿ ನಮಗೆ ಫಸ್ಟಾಗಿ ಕನ್ಸಿಸ್ಟೆನ್ಸಿ ಬೇಕು. ಆಮೇಲೆ ನಮ್ದು ಏನು ಬೇಕಪ್ಪ ಅಂತಂದರೆ ಡೆಡಿಕೇಶನ್ ಮಾಡಲೇಬೇಕು. ಆದರೆ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಪರಿಪೂರ್ಣವಾಗಿ ಮೊದಲೇ ಆಗಿ ನಾವು ಒಂದು ಸ್ವಲ್ಪ ಅದರ ಮಟ್ಟಿಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಸಡನ್ನಾಗಿ ವಿಡಿಯೋದಲ್ಲಿ ಬಂದು ಏನೇನೋ ಹೇಳೋದಲ್ಲ. ಓಕೆ, ಯಾಕಂದರೆ ನಮ್ಮನ್ನು ನೋಡಿ ಎಷ್ಟೋ ಜನ ಒಂದು ಕಲಿಯುವ ಹಾಗಿರ್ತಾರೆ. ಇವಾಗ ಆಲ್ರೆಡಿ ನೀವು ನನ್ನ ಒಂದು ಕ್ಯಾಮ್ರಾ ಹಿಡ್ದಕ್ಕಂಥ ಹುಡುಗ ಕೂಡ ನನ್ನ ವಿಡಿಯೋ ನೋಡಿ ಅವನು ಕೂಡ ವಿಡಿಯೋ ಎಂಟ್ರಿ ಆಗಬೇಕಂತ ಇದ್ದಾನೆ. ಅವನಿಗೂ ಕೂಡ ನಾನು ಟ್ರೈನಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ನಮಗೇನು ದುಡ್ಡು ಬರಬೇಕಂತಲ್ಲ, ನಮ್ಮಿಂದ ಯಾರಾದರೂ ಬದಲಾವಣೆ ಆಗ್ತಾಯಿದ್ದಾರೆ ಅಂತಂದರೆ ಅದಕ್ಕಿಂತ ಖುಷಿ ಯಾವುದಿಲ್ಲ ಇನ್ನು ನಮ್ಮ ಜೀವನದಲ್ಲಿ. ನನ್ನ ವಿಡಿಯೋ ನೋಡಿ ಇವಾಗ ನಮ್ಮ ಒಂದು ಹುಡುಗ ಕೂಡ ಏನು ಮಾಡ್ದ ಅಂತಂದರೆ ಜೀವನದಲ್ಲಿ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಸಾಧನೆ ಮಾಡಬೇಕು ಅಥವಾ ಏನೋ ಒಂದು ಪಡ್ಕೋಬೇಕಾಗಿದೆ ಅಂತಂದರೆ ಅದಕ್ಕೆ ಹಠ ಮಾಡಿ ನಾವು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಹಾಗಾಗಿ ಅವನು ಒಂದು TV ತೊಗೊಂಡ ಮೊನ್ನೆ. ಹಾಗೆ ಇವಾಗ ನನ್ನಲ್ಲೇ ಒಂದು ಹುಡುಗ ಇವಾಗ ಕ್ಯಾಮ್ರಾ ಹಿಡ್ದಿದ್ದಾನೆ. ಅವನು ಕೂಡ ವಿಡಿಯೋ ಮಾಡಬೇಕಂಥೇಳಿ ನನ್ನ ವಿಡಿಯೋಸ್ಗಳನ್ನು ನೋಡಿ ಅವನು ಕೂಡ ವಿಡಿಯೋಸ್ ಮಾಡಬೇಕಂಥೇಳಿ ಇವಾಗ ನನಗೆ ಅಪ್ರೋಚ್ ಮಾಡ್ದ. ಅದಕ್ಕೋಸ್ಕರ ಅವನಿಗೆ 2 ದಿವಸ ಆಯ್ತು. ಇವಾಗ ಅವನಿಗೂ ಕೂಡ 5 ನಿಮಿಷ ಅವನಿಗೆ ಕ್ಯಾಮ್ರಾ ಫೇಸ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೆಲ್ಲ ನಾನು ಇದರಲ್ಲಿಂದ ಹೇಳ್ತಾ ಇಲ್ಲ. ಬಟ್ ನಮ್ಮಿಂದ ಯಾರಿಗೋ ಒಂದು ಪಾಯಿಂಟ್ನಲ್ಲೂ ಕೂಡ ಉಪಯೋಗವಾಗ್ತಾಯಿದೆ ಅಂತಂದರೆ ಜೀವನದಲ್ಲಿ ಖುಷಿಯಾದಂಥ ವಿಷಯವಲ್ಲ. ದುಡ್ಡು ಬರುತ್ತೆ ಹೋಗುತ್ತೆ. ಬಟ್ ನಮ್ಮಿಂದ ಯಾರೋ ಒಂದು ಉಪಯೋಗವಾದಂಥ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ ಅಂತಂದರೆ ಅದನ್ನು ಬಹಳ ನಾವು ಸೀರಿಯಸ್ ಆಗಿ ತೊಗೋಬೋದು. ಒಂದು ಜುಮೇದಾರಿದಿಂದ ತೊಗೋಬೇಕಾಗುತ್ತೆ. ಯಾಕಂತಂದರೆ ನಮಗೆ 1 2 4 5 ಸಾವಿರ ಜನ ನೋಡ್ತಾ ಹೋಗ್ತಾರೆ. ಹಾಗಾಗಿ ಅದರದ್ದೇ ಆದಂಥ ವ್ಯಾಲ್ಯೂಬೇಬಲ್ ನಾವು ಕಂಟೆಂಟ್ ಕೊಡಬೇಕಾಗುತ್ತೆ. ಇಲ್ಲಾಂತಂದರೆ ನಮ್ಮ ವಿಡಿಯೋಗೂ ಅದಕ್ಕೂ ಬೆಲೆ ಇರಲ್ಲ. ನಾವು ಯಾರೇ ಒಂದು ಹೊಸ ಯೂಟ್ಯೂಬರ್ ಎಂಟ್ರಿ ಆಗ್ತಾಯಿದ್ದೀವಿ ಅಂತಂದರೆ ದುಡ್ಡು ಮಾಡಬೇಕಂಥೇಳಿ ಮೈಂಡ್ನಲ್ಲಿ ಇಟ್ಕೋಬೇಡಿ. ನಾವು ಸ್ಟಾರ್ಟಿಂಗ್ನಲ್ಲಿ ಕಲಿತಕ್ಕಂಥವ್ರು 1 2 3 ಹೀಗೆ 100 ವಿಡಿಯೋಗಳವರೆಗೂ ನಾವು ಕಲಿತಕ್ಕಂಥದ್ದಿದೆ. ಬಹಳ ಕಲಿತಕ್ಕಂಥದ್ದಿದೆ. ಇದರಲ್ಲಿ ಸಡನ್ನಾಗಿ ಯಾರು ಕೂಡ ಸ್ಟಾರ್ ಆಗಲಿಕ್ಕೆ ಸಾಧ್ಯವಿಲ್ಲ. ಕಲಿತಕ್ಕಂಥದ್ದು ಸಿಕ್ಕಾಪಟ್ಟೆ ಇದೆ. ಅದಕ್ಕೋಸ್ಕರ ನಾವು ವ್ಯೂವರ್ಶಿಪ್ಗೆ ಮೈಂಡ್ ಮಾಡಬಾರ್ದು, ಸಬ್ಸ್ಕ್ರೈಬರ್ಗೆ ಮೈಂಡ್ ಮಾಡಬಾರ್ದು. ನಮ್ಮ ಟಾರ್ಗೆಟ್ ಏನಪ್ಪ ಅಂತಂದರೆ ಒಳ್ಳೆ ವಿಷಯದ ಬಗ್ಗೆ ಜನರಿಗೆ ತಲುಪುವ ಹಾಗೆ ವಿಡಿಯೋಸ್ ಮಾಡಬೇಕು.
ಹಾಗಾದಾಗ ನಮಗೆ ನೋಡ್ತಕ್ಕಂಥ ವೀಕ್ಷಕ ಪ್ರಭುಗಳು ಬರ್ತಾರೆ, ನಮಗೆ ಸಬ್ಸ್ಕ್ರೈಬರು ಕೂಡ ಮಾಡ್ತಾರೆ, ಹೇಟ್ ಮಾಡೋರು ಕೂಡ ಬರ್ತಾರೆ, ಹಾಗೆ ನಮಗೆ ಸಪೋರ್ಟ್ ಮಾಡೋರು ಕೂಡ ಬರ್ತಾರೆ. ಓಕೆ, ಧನ್ಯವಾದಗಳು.